ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 26/12/2021 ಹಾಗೂ 27/12/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಹುರುನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2021 ವರದಿಯ ಪ್ರಕಾರ ಭಾರತವು 2020ರಲ್ಲಿ ಈ ಯಾವ ಸ್ಥಾನದಲ್ಲಿದೆ? 3ನೇ ಸ್ಥಾನ. ಹುರುನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2021 ವರದಿಯ ಪ್ರಕಾರ 2020ರಲ್ಲಿ ಯುನೈಟೆಡ್ ಕಿಂಗ್ಡಮ್ UK ಅನ್ನು 4ನೇ ಸ್ಥಾನಕ್ಕೆ ಸ್ಥಳಾಂತರಿಸುವ ಮೂಲಕ ಭಾರತವು 3ನೇ ಸ್ಥಾನದಲ್ಲಿದೆ. 33 ಯೂನಿಕಾರ್ನ್ಗಳನ್ನು ಸೇರಿಸುವ ಮೂಲಕ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೀನಾ ಇನ್ನೂ ಕ್ರಮವಾಗಿ 254 ಮತ್ತು 74 ಯೂನಿಕಾರ್ನ್ಗಳನ್ನು ಸೇರಿಸುವ ಮೂಲಕ ಪಟ್ಟಿಯಲ್ಲಿ ಅಗ್ರ 2 ಶ್ರೇಯಾಂಕಗಳನ್ನು ಪಡೆದುಕೊಂಡ ದೇಶಗಳಾಗಿವೆ. US ಚೀನಾ ಯೂನಿಕಾರ್ನ್ಗಳ 74% ಅನ್ನು ಒಳಗೊಂಡಿದೆ. ಯೂನಿಕಾರ್ನ್ಗಳು ಖಾಸಗಿಯಾಗಿ ಹೊಂದಿರುವ ಸ್ಟಾರ್ಟ್ಅಪ್ ಕಂಪನಿಗಳು $1 ಬಿಲಿಯನ್ ಗಿಂತಲೂ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಕಂಪನಿಗಳಾಗಿವೆ. 3 is the right answer. Top 5 countries in Huron Global Unicorn Index 2021. First USA 487 ಪ್ಲಸ್ ಅಂದರೆ 254 ಜಾಸ್ತಿ ಆಗಿರೋದು ಅಂತ ಅರ್ಥ. ಚೈನಾ 301, ಇಂಡಿಯಾ 54, UK 39, ಜರ್ಮನಿ 26 means number of unicorns. List of India's ranked different index 2021 Mercer CFS Global Pension Index MCGPI Survey 40th. World Justice Project's WJP Rule of Law Index 2021 79th. Global Drug Policy Index 2021 18th. Climate Change Performance Index 2022 10th. 2021 Trace Global Bribery Risk Ranking 82nd. World Talent Ranking Report 2021 56th. Global Health Security Index 2021 66th. 5th Truecaller's Global Spam and Scam Report 2021 4th. IBSI Global FinTech Innovation Awards 2021ರಲ್ಲಿ ವಯಾನಾ ನೆಟ್ವರ್ಕ್ ಜೊತೆಗೆ ಯಾವ ಬ್ಯಾಂಕ್ ಅತ್ಯಂತ ಪರಿಣಾಮಕಾರಿ ಬ್ಯಾಂಕ್ ಫಿನ್ಟೆಕ್ ಪಾಲುದಾರಿಕೆ ಪ್ರಶಸ್ತಿಯನ್ನು ಗೆದ್ದಿದೆ? ಫೆಡರಲ್ ಬ್ಯಾಂಕ್. ಭಾರತದ ಅತಿದೊಡ್ಡ ವ್ಯಾಪಾರ ಹಣಕಾಸು ವೇದಿಕೆಗಳಲ್ಲಿ ಒಂದಾದ ವಯಾನಾ ನೆಟ್ವರ್ಕ್ ಮತ್ತು ಪ್ರಮುಖ ಖಾಸಗಿ ವಲಯದ ಬ್ಯಾಂಕ್ ಆದ ಫೆಡರಲ್ ಬ್ಯಾಂಕಿಗೆ IBSI ಗ್ಲೋಬಲ್ ಫಿನ್ಟೆಕ್ ಇನ್ನೋವೇಷನ್ ಅವಾರ್ಡ್ಸ್ 2021ರಲ್ಲಿ ಅತ್ಯಂತ ಪರಿಣಾಮಕಾರಿ ಬ್ಯಾಂಕ್ ಫಿನ್ಟೆಕ್ ಪಾಲುದಾರಿಕೆ ಚುರುಕು ಮತ್ತು ಹೊಂದಿಕೊಳ್ಳಬಲ್ಲ ಪ್ರಶಸ್ತಿಯನ್ನು ನೀಡಲಾಗಿದೆ. ಫೆಡರಲ್ ಬ್ಯಾಂಕ್ ಸಪ್ಲೈ ಚೈನ್ ಫೈನಾನ್ಸ್ ಅನ್ನು ಸುಲಭವಾಗಿ ಮಾಡುವ ವಯಾನಾ ನೆಟ್ವರ್ಕ್ನ ಪಾಲುದಾರಿಕೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. About Federal Bank, founded 23 April 1931 as Travancore Federal Bank at Nidampuram, Tiruvalla to December 1949, 71 years ago as Federal Bank. Headquarters, Aluva, Kerala. MD and CEO Shyam Srinivasan. Tagline, your perfect banking partner. 4 is the right answer. ಕೆಳಗಿನವರಲ್ಲಿ ಯಾರಿಗೆ ಸಾಮಾಜಿಕ ನ್ಯಾಯ 2021 ಮದರ್ ತೆರೆಸಾ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಗಿದೆ? ಮೇಲಿನ ಎಲ್ಲ. ಈ ವರ್ಷ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದ ಪರಿಸರವಾದಿ ಡಾಕ್ಟರ್ ಅನಿಲ್ ಪ್ರಕಾಶ್ ಜೋಶಿ ಅವರಿಗೆ ಸಾಮಾಜಿಕ ನ್ಯಾಯ 2021 ಮದರ್ ತೆರೆಸಾ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಅರ್ಥಶಾಟ್ ಪ್ರಶಸ್ತಿ ವಿಜೇತ ವಿದ್ಯುತ್ ಮೋಹನ್ ಮತ್ತು ಉತ್ತರಾಖಂಡದ ಯುವ ಪರಿಸರ ಹೋರಾಟಗಾರ್ತಿ ರಿಧಿಮಾ ಪಾಂಡೆ ಕೂಡ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾರ್ಮನಿ ಫೌಂಡೇಶನ್ ಮದರ್ ತೆರೆಸಾ ಸ್ಮಾರಕ ಪ್ರಶಸ್ತಿಗಳಿಗಾಗಿ ಪ್ರತಿ ವರ್ಷ ಒಂದು ಥೀಮ್ ಅನ್ನು ಗುರುತಿಸುತ್ತದೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಹೆಚ್ಚಿಸುವ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗೌರವಿಸುತ್ತದೆ. 4 is the right answer. ಈ ಕೆಳಗಿನವುಗಳಲ್ಲಿ ಯಾವುದು
ಅಸಿಗ್ಮಾ ASI GMA ಹೆಸರಿನ ಸಮಕಾಲೀನ ಸಂದೇಶ ಕಳುಹಿಸುವಿಕೆ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಭಾರತೀಯ ಸೇನೆ. ಭಾರತೀಯ ಸೇನೆಯು ಅಸಿಗ್ಮಾ ಆರ್ಮಿ ಸೆಕ್ಯೂರ್ ಇಂಡಿಜಿನಸ್ ಮೆಸೇಜಿಂಗ್ ಅಪ್ಲಿಕೇಶನ್ ಹೆಸರಿನ ಸಮಕಾಲೀನ ಸಂದೇಶ ಕಳುಹಿಸುವಿಕೆ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಇದು ಹೊಸ ಪೀಳಿಗೆಯ ವೆಬ್ ಆಧಾರಿತ ಅಪ್ಲಿಕೇಶನ್ ಆಗಿದ್ದು, ಸೈನ್ಯದ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನ ಅಧಿಕಾರಿಗಳ ತಂಡವು ಸಂಪೂರ್ಣವಾಗಿ ಆಂತರಿಕವಾಗಿ ಅಭಿವೃದ್ಧಿಪಡಿಸಿದೆ. ಇದು ಕಳೆದ 15 ವರ್ಷಗಳಿಂದ ಸೇವೆಯಲ್ಲಿರುವ ಆರ್ಮಿ ವೈಡ್ ಏರಿಯಾ ನೆಟ್ವರ್ಕ್ ಮೆಸೇಜಿಂಗ್ ಅಪ್ಲಿಕೇಶನ್ಗೆ ಪರ್ಯಾಯವಾಗಿ ಇದು ಕಾರ್ಯನಿರ್ವಹಿಸುತ್ತದೆ. 1 is the right answer. About Indian Army, founded 1 April 1895. Chief of the Army Staff Manoj Mukund Naravane. ಫಿಲಿಡೆಲ್ಫಿಯಾದಲ್ಲಿ ಪ್ರತಿಷ್ಠಿತ ಜೂನಿಯರ್ US ಓಪನ್ ಸ್ಕ್ವಾಷ್ ಪಂದ್ಯಾವಳಿಯ ಅಂಡರ್ 15 ಬಾಲಕಿಯರ ವಿಭಾಗದಲ್ಲಿ ಗೆದ್ದ ಮೊದಲ ಭಾರತೀಯ ಹುಡುಗಿ ಯಾರು? ಅನಾಹತ್ ಸಿಂಗ್. ಫಿಲಿಡೆಲ್ಫಿಯಾದಲ್ಲಿ ನಡೆದ ಪ್ರತಿಷ್ಠಿತ ಜೂನಿಯರ್ US ಓಪನ್ ಸ್ಕ್ವಾಷ್ ಪಂದ್ಯಾವಳಿಯ ಅಂಡರ್ 15 ಬಾಲಕಿಯರ ವಿಭಾಗದಲ್ಲಿ ಭಾರತದ ಹದಿಹರೆಯದ ಅನಾಹತ್ ಸಿಂಗ್ ಗೆದ್ದು ಇತಿಹಾಸ ಬರೆದಿದ್ದಾರೆ. ದೆಹಲಿಯ 13 ವರ್ಷದ ಬಾಲಕಿ ಅರ್ಲೆನ್ ಸ್ಪೆಕ್ಟರ್ ಸೆಂಟರ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ 11-9, 11-5, 8-11, 11-5ರಲ್ಲಿ ಈಜಿಪ್ಟ್ನ ಜಯದಾ ಮಾರೆ ಅವರನ್ನು ಸೋಲಿಸಿದರು. 3 is the right answer. 2022ರಲ್ಲಿ ಯಾವ ದೇಶವು ಮಹಿಳೆಯರ ಅಂಡರ್ 18 ಮತ್ತು ಅಂಡರ್ 19 ಸೌತ್ ಏಷಿಯನ್ ಫುಟ್ಬಾಲ್ ಫೆಡರೇಷನ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸುತ್ತದೆ? ಭಾರತ. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಘೋಷಿಸಿದಂತೆ 2022ರಲ್ಲಿ ಭಾರತವು 18 ವರ್ಷದೊಳಗಿನವರ ಮತ್ತು 19 ವರ್ಷದೊಳಗಿನವರ SAFF ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸುತ್ತದೆ. SAFF ಅಂಡರ್ 18 ಮಹಿಳಾ ಚಾಂಪಿಯನ್ಶಿಪ್ ಮಾರ್ಚ್ 3ರಿಂದ 14ರವರೆಗೆ ಮತ್ತು SAFF ಅಂಡರ್ 19 ಚಾಂಪಿಯನ್ಶಿಪ್ ಜುಲೈ 25ರಿಂದ ಆಗಸ್ಟ್ 3ರವರೆಗೆ ನಡೆಯಲಿದೆ. 1 is the right answer. About South Asian Football Federation, SAFF, founded 1997, headquarters Dhaka, Bangladesh, President Khaji Salahuddin. ಫೈನಲ್ಸ್ನಲ್ಲಿ ಭಾರತವನ್ನು ಸೋಲಿಸುವ ಮೂಲಕ ಯಾವ ದೇಶವು SAFF ಅಂಡರ್ 19 ಮಹಿಳಾ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ? ಬಾಂಗ್ಲಾದೇಶ. ಬಾಂಗ್ಲಾದೇಶವು 19 ವರ್ಷದೊಳಗಿನವರ SAFF ಮಹಿಳಾ ಚಾಂಪಿಯನ್ಶಿಪ್ ಅನ್ನು ಫೈನಲ್ನಲ್ಲಿ ಭಾರತವನ್ನು ಸೋಲಿಸುವ ಮೂಲಕ ಗೆದ್ದಿದೆ. ಬಾಂಗ್ಲಾದೇಶದ ಶಾಹಿದಾ ಅಖ್ತರ್ ರಿಪಾ ಪಂದ್ಯಾವಳಿಯಲ್ಲಿ ಗರಿಷ್ಠ ಗೋಲು ಗಳಿಸಿದರು. ಅವರು ಅತ್ಯಂತ ಮೌಲ್ಯಯುತ ಆಟಗಾರ್ತಿ ಪ್ರಶಸ್ತಿಯನ್ನು ಪಡೆದರು. 2021ರ SAFF ಅಂಡರ್ 19 ಮಹಿಳಾ ಚಾಂಪಿಯನ್ಶಿಪ್ SAFF ಅಂಡರ್ 19 ಮಹಿಳಾ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿಯಾಗಿದೆ. ಇದನ್ನು 2021ರ ಡಿಸೆಂಬರ್ 11ರಿಂದ 22ರವರೆಗೆ ಢಾಕಾದ BSSS ಮುಸ್ತಫಾ ಕಮಲ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿತ್ತು. 2 is the right answer. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? 24 ಡಿಸೆಂಬರ್. ಡಿಸೆಂಬರ್ 24 ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವಾಗಿ ಆಚರಿಸಲಾಗುತ್ತದೆ. ಇದನ್ನು ರಾಷ್ಟ್ರೀಯ ಗ್ರಾಹಕ ದಿನ ಎಂದೂ ಕರೆಯುತ್ತಾರೆ. 1986ರಲ್ಲಿ ಈ ದಿನದಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯಿತು ಮತ್ತು ಆದ್ದರಿಂದ ಜಾರಿಗೆ ಬಂದಿತು. ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ವಾರ್ಷಿಕವಾಗಿ ಮಾರ್ಚ್ 15ರಂದು ಆಚರಿಸಲಾಗುತ್ತದೆ. 2021ರ ಈ ದಿನದ ಥೀಮ್ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಭಾಯಿಸುವುದು, ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. 2 is the right answer. ಕೆಳಗಿನವುಗಳಲ್ಲಿ ಯಾವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ABDM ನೊಂದಿಗೆ ಸಂಯೋಜಿತವಾದ ಭಾರತದ ಮೊದಲ ಆರೋಗ್ಯ ಲಾಕರ್ ಅನ್ನು ಪ್ರಾರಂಭಿಸಿದೆ? ಡಾಕ್ ಪ್ರೈಮ್ ಟೆಕ್ನಾಲಜಿ. ಡಾಕ್ ಪ್ರೈಮ್ ತಂತ್ರಜ್ಞಾನವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ABDM ನೊಂದಿಗೆ ಸಂಯೋಜಿತವಾಗಿರುವ ಭಾರತದ ಮೊದಲ ಆರೋಗ್ಯ ಲಾಕರ್ ಅನ್ನು ಪ್ರಾರಂಭಿಸಿದೆ. ABDM ಇಂಟಿಗ್ರೇಟೆಡ್ ಹೆಲ್ತ್ ಲಾಕರ್ ಬಳಕೆದಾರರಿಗೆ ಯಾವುದೇ ಶುಲ್ಕವಿಲ್ಲದೆ ಡಿಜಿಟಲ್ ಮತ್ತು ಸ್ವಯಂ ಸಮಿತಿಯ ಆರೋಗ್ಯ ಡೇಟಾ ನಿರ್ವಹಣಾ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಇದು ವಿದ್ಯುನ್ಮಾನವಾಗಿ ಆರೋಗ್ಯ ದಾಖಲೆಗಳನ್ನು ಸಂಗ್ರಹಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ABDM ಇಂಟಿಗ್ರೇಟೆಡ್ ಹೆಲ್ತ್ ಲಾಕರ್ನಲ್ಲಿ ಬಳಕೆದಾರರು ತಮಗಾಗಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಡಿಜಿಟಲ್ ಹೆಲ್ತ್ ಐಡಿಗಳನ್ನು ರಚಿಸಬಹುದು. ಡಾಕ್ ಪ್ರೈಮ್ ಹೆಲ್ತ್ ಲಾಕರ್ ತಮ್ಮ ABDM ಇಂಟಿಗ್ರೇಟೆಡ್ ಹೆಲ್ತ್ ಲಾಕರ್ ಅನ್ನು ಸಕ್ರಿಯಗೊಳಿಸಲು ABDM ಸ್ಯಾಂಡ್ಬಾಕ್ಸ್ ಅನುಮೋದನೆಯನ್ನ ಪಡೆದುಕೊಂಡಿದೆ. 1 is the right answer.
ಡಿಆರ್ಡಿಒ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ಏರಿಯಲ್ ಟಾರ್ಗೆಟ್ ಹೀಟ್ ಆದ ಈ ಯಾವುದರ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ? ಅಭ್ಯಾಸ್. ಡಿಆರ್ಡಿಒ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ಏರಿಯಲ್ ಟಾರ್ಗೆಟ್ ಹೀಟ್ ಅಭ್ಯಾಸ್ನ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. 23 ಡಿಸೆಂಬರ್ 2021ರಂದು ಒಡಿಶಾದ ಕರಾವಳಿಯ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಫ್ಲೈಟ್ ಪರೀಕ್ಷೆಯನ್ನು ನಡೆಸಲಾಯಿತು. ಫ್ಲೈಟ್ ಪ್ರಯೋಗದ ಸಮಯದಲ್ಲಿ ಹೆಚ್ಚಿನ ಸಹಿಷ್ಣುತೆಯೊಂದಿಗೆ ಕಡಿಮೆ ಎತ್ತರದಲ್ಲಿ ಹೆಚ್ಚಿನ ಸಬ್ಸಾನಿಕ್ ವೇಗದ ಪಥವನ್ನು ಪ್ರದರ್ಶಿಸಲಾಯಿತು. ಉಡಾವಣೆಯ ಸಮಯದಲ್ಲಿ 2 ಬೂಸ್ಟರ್ಗಳು ಆರಂಭಿಕ ವೇಗವರ್ಧಕವನ್ನು ಒದಗಿಸಿದವು ಮತ್ತು ದೀರ್ಘ ಸಹಿಷ್ಣುತೆಯೊಂದಿಗೆ ಹೆಚ್ಚಿನ ಸಬ್ಸಾನಿಕ್ ವೇಗವನ್ನು ಉಳಿಸಿಕೊಳ್ಳಲು ಸಣ್ಣ ಟರ್ಬೋ ಜೆಟ್ ಅನ್ನು ಬಳಸಲಾಯಿತು. ಬೆಂಗಳೂರು ಮೂಲದ ಇಂಡಸ್ಟ್ರಿ ಪಾಲುದಾರರು ವಿನ್ಯಾಸಗೊಳಿಸಿದ ಸ್ಥಳೀಯ ಡೇಟಾ ಲಿಂಕ್ ಅನ್ನು ಯಶಸ್ವಿಯಾಗಿ ಹಾರಾಟದ ಸಮಯದಲ್ಲಿ ಸ್ವಂತವಾಗಿ ಪರೀಕ್ಷಿಸಲಾಗಿದೆ. 1 is the right answer. ಇತ್ತೀಚೆಗೆ ಲಂಡನ್ನಲ್ಲಿ ನಿಧನರಾದ ಪ್ರಿಟ್ಜ್ಕರ್ ಪ್ರೈಸ್ ವಿಜೇತ ವಾಸ್ತುಶಿಲ್ಪಿ ಆರ್ಕ್ಟಿಕ್ ಇವರ ಹೆಸರೇನು? ರಿಚರ್ಡ್ ರೋಜರ್ಸ್. ಪ್ರಿಟ್ಜ್ಕರ್ ಪ್ರಶಸ್ತಿ ವಿಜೇತ ವಾಸ್ತುಶಿಲ್ಪಿ ರಿಚರ್ಡ್ ರೋಜರ್ಸ್ ಲಂಡನ್ನಲ್ಲಿ ನಿಧನರಾದರು. ರೋಜರ್ಸ್ 2007ರಲ್ಲಿ ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ಗೆದ್ದ ಬ್ರಿಟಿಷ್ ಇಟಾಲಿಯನ್ ವಾಸ್ತುಶಿಲ್ಪಿ. ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ವಾಸ್ತುಶಿಲ್ಪದ ನೊಬೆಲ್ ಪ್ರಶಸ್ತಿ ಎಂದು ಕರೆಯುತ್ತಾರೆ. ರೋಜರ್ಸ್ 1985ರಲ್ಲಿ ರಾಯಲ್ ಗೋಲ್ಡ್ ಮೆಡಲ್ ಮತ್ತು 2019ರಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ನ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದಾರೆ. ಅವರ ವಾಸ್ತುಶಿಲ್ಪದ ಸಾಧನೆಗಳನ್ನು ಕೆಳಗೆ ನೀಡಲಾಗಿದೆ. ನ್ಯೂಯಾರ್ಕ್ನಲ್ಲಿರುವ 3 ವಿಶ್ವ ವ್ಯಾಪಾರ ಕೇಂದ್ರ, ಪ್ಯಾರಿಸ್ನಲ್ಲಿ ಪಾಂಪಿಡೌ ಕೇಂದ್ರ ಹಾಗೂ ಲಂಡನ್ನಲ್ಲಿ ಮಿಲೇನಿಯಂ ಡೋಮ್. 2 is the right answer. ವಿಶ್ವ ಡೋಪಿಂಗ್ ವಿರೋಧಿ ಸಂಸ್ಥೆ ವಾಡಾ ಇತ್ತೀಚೆಗೆ ರಾಷ್ಟ್ರೀಯ ಡೋಪ್ ಪರೀಕ್ಷಾ ಪ್ರಯೋಗಾಲಯದ ಮಾನ್ಯತೆಯನ್ನು ಮರುಸ್ಥಾಪಿಸಿದೆ. ಎನ್ಡಿಟಿಎಲ್ನ ವಾಡಾ ಮಾನ್ಯತೆಯನ್ನು ಈ ಯಾವ ವರ್ಷದಲ್ಲಿ ಅಮಾನತುಗೊಳಿಸಿತ್ತು? 2019. ರಾಷ್ಟ್ರೀಯ ಡೋಪ್ ಪರೀಕ್ಷಾ ಪ್ರಯೋಗಾಲಯವು ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ ಮಾನ್ಯತೆಯನ್ನು ಮರಳಿ ಪಡೆದಿದೆ. ಎನ್ಡಿಟಿಎಲ್ನ ಮಾನ್ಯತೆಯನ್ನು ವಾಡಾ ಮರುಸ್ಥಾಪಿಸಿದೆ. ಇದರೊಂದಿಗೆ ಎನ್ಡಿಟಿಎಲ್ನ ಡೋಪಿಂಗ್ ವಿರೋಧಿ ಪರೀಕ್ಷೆ ಮತ್ತು ಚಟುವಟಿಕೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪುನರಾರಂಭಿಸಲಾಗುತ್ತದೆ. ಸೆಪ್ಟೆಂಬರ್ 2018ರಲ್ಲಿ ನಡೆದ ಎನ್ಡಿಟಿಎಲ್ನ ಆನ್ಸೈಟ್ ಮೌಲ್ಯಮಾಪನದ ಸಮಯದಲ್ಲಿ ಗಮನಿಸಿದ ಅನುಸರಣೆಗಳ ಆಧಾರದ ಮೇಲೆ ಎನ್ಡಿಟಿಎಲ್ನ ವಾಡಾ ಮಾನ್ಯತೆಯನ್ನು 20 ಆಗಸ್ಟ್ 2019ರಂದು ಅಮಾನತುಗೊಳಿಸಿತ್ತು. ದೇಶದಲ್ಲಿ ಹೆಚ್ಚಿನ ಡೋಪ್ ಟೆಸ್ಟಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಮತ್ತು ಗುರುತಿಸಲು ಸರ್ಕಾರವು ಉತ್ಸುಕವಾಗಿದೆ. ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಮಸೂದೆ 2021 17 ಡಿಸೆಂಬರ್ 2021ರಂದು ಸಂಸತ್ತಿನಲ್ಲಿ ಮಂಡಿಸಲಾಗಿದೆ. 2 is the right answer. ಡಿಸೆಂಬರ್ 23ರಂದು ಆಯುಷ್ ಸಚಿವಾಲಯವು ಎಷ್ಟನೇ ಸಿದ್ಧ ದಿನವನ್ನು ಆಚರಿಸಿತು? 5ನೇ ಸಿದ್ಧ ದಿನವನ್ನು ಆಯುಷ್ ಸಚಿವಾಲಯವು ಡಿಸೆಂಬರ್ 23ರಂದು ಆಚರಿಸಿತು. ಆಯುಷ್ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಸಿದ್ಧ ದಿನದ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಿದ್ಧ ವೈದ್ಯಕೀಯ ಪದ್ಧತಿಯು ಆರೋಗ್ಯ ರಕ್ಷಣೆಯ ಅತ್ಯಂತ ಹಳೆಯ ಕ್ರೋಢೀಕೃತ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇದು ಭಾರತೀಯ ಉಪಖಂಡದಲ್ಲಿ ಹುಟ್ಟಿಕೊಂಡಿತು. ಇದು ಇನ್ನೂ ದೇಶದ ದಕ್ಷಿಣ ಭಾಗಗಳಲ್ಲಿ ಆಚರಣೆಯಲ್ಲಿದೆ. ಸಿದ್ಧರಗಲ್ ಅಥವಾ ಸಿದ್ಧರು ಪ್ರಾಚೀನ ಕಾಲದಲ್ಲಿ ಈ ವ್ಯವಸ್ಥೆಯ ಪ್ರಧಾನ ವಿದ್ವಾಂಸರಾಗಿದ್ದರು. ಸಿದ್ಧ ಎಂಬ ಪದವು ತಮಿಳಿನ ಸಿದ್ಧಿ ಎಂಬ ಪದದಿಂದ ಮೂಲವಾಗಿದೆ. ಅಗಸ್ತ್ಯರು ಸಿದ್ಧ ವೈದ್ಯಶಾಸ್ತ್ರದ ಸ್ಥಾಪಕ ಎಂದು ನಂಬಲಾಗಿದೆ. 4 is the right answer. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಯಾವ ದೇಶದಲ್ಲಿ ಮಾನವೀಯ ಪರಿಹಾರವನ್ನು ಒದಗಿಸುವ ಯುನೈಟೆಡ್ ಸ್ಟೇಟ್ಸ್ ನೀಡಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿತು? ಆಫ್ಘಾನಿಸ್ತಾನ. ಆಫ್ಘಾನಿಸ್ತಾನದಲ್ಲಿ ಮಾನವೀಯ ಪರಿಹಾರವನ್ನು ಒದಗಿಸುವ ಯುನೈಟೆಡ್ ಸ್ಟೇಟ್ಸ್ ನೀಡಿದ ನಿರ್ಣಯವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಸರ್ವಾನುಮತದಿಂದ ಅಂಗೀಕರಿಸಿತು. ನಿಧಿಗಳ ಪಾವತಿ, ಇತರ ಹಣಕಾಸು ಆಸ್ತಿಗಳ ಆರ್ಥಿಕ ಸಂಪನ್ಮೂಲಗಳು ಮತ್ತು ಅಂತಹ ಸಹಾಯವನ್ನು ಸಮಯೋಚಿತವಾಗಿ ತಲುಪಿಸಲು ಅಥವಾ ಅಂತಹ ಚಟುವಟಿಕೆಗಳನ್ನು ಬೆಂಬಲಿಸಲು ಅಗತ್ಯವಾದ ಸರಕುಗಳು ಮತ್ತು ಸೇವೆಗಳ ಪೂರೈಕೆಯನ್ನು ಅನುಮತಿಸಲಾಗಿದೆ ಎಂದು ಅಂಗೀಕರಿಸಿದ ನಿರ್ಣಯವು ಹೇಳುತ್ತದೆ. ಅಂತಹ ಸಹಾಯವು ಆಫ್ಘಾನಿಸ್ತಾನದ ಮೂಲಭೂತ ಮಾನವ ಅವಶ್ಯಕತೆಗಳನ್ನು ಬೆಂಬಲಿಸುತ್ತದೆ ಮತ್ತು ತಾಲಿಬಾನ್ ಸಂಬಂಧಿತ ಘಟಕಗಳ ಮೇಲೆ ವಿಧಿಸಲಾದ ನಿರ್ಬಂಧಗಳ ಉಲ್ಲಂಘನೆ ಅಲ್ಲ.
ತಾಲಿಬಾನ್ ಅಧಿಕಾರ ವಹಿಸಿಕೊಂಡ ನಂತರ ಯುಎಸ್ ಸುಮಾರು 9.5 ಶತಕೋಟಿ ಡಾಲರ್ನಷ್ಟು ಆಫ್ಘಾನ್ ಕೇಂದ್ರೀಯ ಬ್ಯಾಂಕಿನಿಂದ ಸ್ಥಗಿತಗೊಂಡಿತು ಮತ್ತು ವಿಶ್ವ ಬ್ಯಾಂಕ್ ಕಾಬೂಲ್ಗೆ ಸಹಾಯವನ್ನು ಸ್ಥಗಿತಗೊಳಿಸಿತು. ಡಿಸೆಂಬರ್ 10ರಂದು ವಿಶ್ವ ಬ್ಯಾಂಕ್ ತಿಂಗಳ ಅಂತ್ಯದ ವೇಳೆಗೆ ಯುನಿಸೆಫ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ ಮಾನವೀಯ ಪರಿಹಾರದಲ್ಲಿ $280 ಮಿಲಿಯನ್ ನೀಡುವುದಾಗಿ ತಿಳಿಸಿದೆ. 2 is the right answer. ಯುವಿ ಸೂಚ್ಯಂಕ ದ ಯುವಿ ಇಂಡೆಕ್ಸ್ ಅನ್ನು ಈ ಕೆಳಗಿನ ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ? ವಿಶ್ವ ಆರೋಗ್ಯ ಸಂಸ್ಥೆ WHO. ಯುವಿ ಸೂಚ್ಯಂಕವು ಒಂದು ನಿರ್ದಿಷ್ಟ ದಿನದಂದು ನೆಲದ ಮಟ್ಟದಲ್ಲಿ ಎಷ್ಟು ನೇರಳಾತೀತ ವಿಕಿರಣವನ್ನು ಹೊಂದಿದೆ ಮತ್ತು ಮಾನವ ಚರ್ಮಕ್ಕೆ ಹಾನಿ ಮಾಡುವ ಸಾಮರ್ಥ್ಯವನ್ನು ಹೇಳುತ್ತದೆ. ಯುವಿ ವಿಕಿರಣವು ಸೂರ್ಯನ ಬೆಳಕಿನ ಒಂದು ಅಂಶವಾಗಿದೆ. ಇದು ಅಲ್ಪಾವಧಿಯಲ್ಲಿ ಟ್ಯಾನಿಂಗ್ ಅಂದರೆ ಚರ್ಮ ಸಂಸ್ಕರಣ ಮತ್ತು ಸನ್ಬರ್ನ್ ಕಾರಣವಾಗಬಹುದು. ದೀರ್ಘಾವಧಿಯಲ್ಲಿ ಯುವಿಗೆ ಹೆಚ್ಚು ಒಡ್ಡಿಕೊಳ್ಳುವುದರಿಂದ ಕಣ್ಣಿನ ಪೊರೆ ರೋಗ ಅಂದರೆ ಕ್ಯಾಟರಾಕ್ಟ್ಸ್ ಮತ್ತು ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ. 2002ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಯುವಿ ಸೂಚ್ಯಂಕವನ್ನು ಪ್ರಪಂಚದಾದ್ಯಂತ ಜನರಿಗೆ ಅಪಾಯಗಳ ಬಗ್ಗೆ ಹೆಚ್ಚು ಅರಿವು ಮೂಡಿಸುವ ಪ್ರಯತ್ನದಲ್ಲಿ ರೂಪಿಸಿತು. ಸೂಚ್ಯಂಕವು ಹಲವಾರು ಅಂಶಗಳನ್ನು ಸಂಖ್ಯೆಯಲ್ಲಿ ತಿಳಿಸುತ್ತದೆ. ಅದು ನೀವು ಸೂರ್ಯನಲ್ಲಿ ಎಷ್ಟು ಜಾಗರೂಕರಾಗಿರಬೇಕು ಎಂಬ ಕಲ್ಪನೆಯನ್ನು ನೀಡುತ್ತದೆ. 1 ಅಥವಾ 2 ಸ್ಕೋರ್ ಕಡಿಮೆ, 3 ರಿಂದ 5 ಮಧ್ಯಮ, 6 ಅಥವಾ 7 ಹೆಚ್ಚು, 8 ರಿಂದ 10 ತುಂಬಾ ಹೆಚ್ಚು ಮತ್ತು 11 ಮತ್ತು ಅದಕ್ಕಿಂತ ಹೆಚ್ಚು ತೀವ್ರವಾಗಿರುತ್ತದೆ. 2 is the right answer. ಕ್ಷಯರೋಗ ಟ್ಯೂಬರ್ಕ್ಯುಲೋಸಿಸ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಕ್ಷಯರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ, ಅಂದರೆ ಬ್ಯಾಕ್ಟೀರಿಯಾ ಉಂಟಾಗುವಂಥ ಕಾಯಿಲೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಆ ಬ್ಯಾಕ್ಟೀರಿಯಾದ ಹೆಸರು. ಇದು ಸಾಮಾನ್ಯವಾಗಿ ಶ್ವಾಸಕೋಶದ ಮೇಲೆ ದಾಳಿ ಮಾಡುತ್ತದೆ, ಆದರೆ ಇದು ಮೂತ್ರಪಿಂಡ, ಬೆನ್ನುಮೂಳೆ ಮತ್ತು ಮೆದುಳಿನಂತಹ ದೇಹದ ಯಾವುದೇ ಭಾಗದ ಮೇಲೆ ದಾಳಿ ಮಾಡಬಹುದು. 3. ಬ್ಯಾಸಿಲಸ್ ಕಾಲ್ಮಟೆಗಾರೈನ್ BCG ಟಿಬಿ ವಿರುದ್ಧ ಲೈವ್ ಲಸಿಕೆಯಾಗಿದೆ ಮತ್ತು ಇದು ಕ್ಷಯರೋಗದ ವಿರುದ್ಧ ರಕ್ಷಣೆ ನೀಡುತ್ತದೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1, 2 ಮತ್ತು 3 ಕೂಡ ಸರಿ. ಕ್ಷಯರೋಗ ಟಿಬಿ. ಕ್ಷಯರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾದ ಹೆಸರು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಇದು ಶ್ವಾಸಕೋಶದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ. ಕ್ಷಯರೋಗವನ್ನು ಗುಣಪಡಿಸಬಹುದು ಮತ್ತು ತಡೆಗಟ್ಟಬಹುದು. ಟಿಬಿ ಗಾಳಿಯ ಮೂಲಕ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ. ಶ್ವಾಸಕೋಶದ ಟಿಬಿ ಇರುವವರು ಕೆಮ್ಮಿದಾಗ, ಸೀನಿದಾಗ ಅಥವಾ ಗುಳಿದಾಗ ಅವರು ಟಿಬಿ ಸೂಕ್ಷ್ಮಾಣುಗಳನ್ನು ಗಾಳಿಗೆ ತಳ್ಳುತ್ತಾರೆ. ಒಬ್ಬ ವ್ಯಕ್ತಿಯು ಸೋಂಕಿಗೆ ಒಳಗಾಗಲು ಈ ಕೆಲವು ಸೂಕ್ಷ್ಮಾಣುಗಳನ್ನು ಮಾತ್ರ ಉಸಿರಾಡಬೇಕಾಗುತ್ತದೆ. ಪ್ರಪಂಚದ ಜನಸಂಖ್ಯೆಯ 1/4 ಜನರು ಟಿಬಿ ಸೋಂಕನ್ನು ಹೊಂದಿದ್ದಾರೆ, ಅಂದರೆ ಜನರು ಟಿಬಿ ಬ್ಯಾಕ್ಟೀರಿಯಾದಿಂದ ಸೋಂಕಿಗೆ ಒಳಗಾಗಿದ್ದಾರೆ. ಒಬ್ಬ ವ್ಯಕ್ತಿಯು ಸಕ್ರಿಯ ಟಿಬಿ ರೋಗವನ್ನು ಹೊಂದಿದ್ದಾಗ ರೋಗ ಲಕ್ಷಣಗಳು ಅಂದರೆ ಕೆಮ್ಮು, ಜ್ವರ, ರಾತ್ರಿ ಬೆವರುವಿಕೆ ಅಥವಾ ತೂಕ ನಷ್ಟ ಹಲವು ತಿಂಗಳುಗಳವರೆಗೆ ಸೌಮ್ಯವಾಗಿರಬಹುದು. ಪ್ರಸ್ತುತ ಟಿಬಿ ಲಸಿಕೆ ಬ್ಯಾಸಿಲಸ್ ಕ್ಯಾಲ್ಮಟೆಗುರಿನ್, ಮಿಲಿಯರಿ ಮತ್ತು ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಮತ್ತು ಆಗಾಗ್ಗೆ ಮಾರಣಾಂತಿಕ ಟಿಬಿ, ಮೆನಿಂಜೈಟಿಸ್ ಸೇರಿದಂತೆ ತೀವ್ರವಾದ ಬಾಲ್ಯದ ಕಾಯಿಲೆಗಳ ವಿರುದ್ಧ ರಕ್ಷಿಸುವ ಲೈವ್ ಲಸಿಕೆಯಾಗಿದೆ. ಇದು ಕುಷ್ಠರೋಗದ ವಿರುದ್ಧ ರಕ್ಷಣೆಯನ್ನೂ ನೀಡುತ್ತದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು SDG ಟಾರ್ಗೆಟ್ 3.3 2030ರ ವೇಳೆಗೆ ಟಿಬಿ ಸಾಂಕ್ರಾಮಿಕವನ್ನು ಕೊನೆಗೊಳಿಸುವ ಗುರಿಯನ್ನು ಒಳಗೊಂಡಿದೆ. ರಾಷ್ಟ್ರೀಯ ಟಿಬಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರವು 1962ರಲ್ಲಿ ಜಿಲ್ಲಾ ಟಿಬಿ ಕೇಂದ್ರದ ಮಾದರಿಯಲ್ಲಿ BCG ಲಸಿಕೆ ಮತ್ತು ಟಿಬಿ ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಿದೆ. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ಹುರುನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2021ರ ವರದಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಹುರುನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2021ರ ವರದಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆ 2. ಭಾರತೀಯ ಸೇನೆಯ ಸೇನಾ ಸಿಬ್ಬಂದಿ ಮುಖ್ಯಸ್ಥರು ಯಾರು? ಚೀಫ್ ಆಫ್ ದ ಆರ್ಮಿ ಸ್ಟಾಫ್. ಭಾರತೀಯ ಸೇನೆಯ ಸೇನಾ ಸಿಬ್ಬಂದಿ ಮುಖ್ಯಸ್ಥರು ಯಾರು? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.